ಸುಪ್ಪಿ, ಇಲ್ಲಿ ನೋಡಿಲಿ ಡಬಲ್ ಗಿರೆ ಬಂದಿದೆ. ಅಯ್ಯೋ, ಅಲ್ಲೋಡೆ ನೀನು ಪ್ರೆಗ್ನೆಂಟ್ ಕಣಿ. ಸುಪ್ಪಿ, ಇಲ್ಲಿ ನೋಡಿಲಿ. ಅಯ್ಯೋ ದೇವ್ರೆ, ನಾನು ಅದಕ್ಕೆ ಹೇಳಿಲ್ವಾ ನಿನಗೆ? ಅಯ್ಯೋ ದೇವ್ರೆ, ನಿನ್ನೆ ಹೋಗಿದ್ರಲ್ಲ ಹಾಸ್ಪಿಟ್ಲಿಗೆ, ಏನು ಹೇಳಿದ್ರು? ನನಗೆ ಹಿಂಗೆಲ್ಲ ಐತೆ ಅನ್ನೋದು ಗೊತ್ತಿತ್ತಲ್ಲ. ನಾನು ಯಾಕೋ ಹಿಂಗೆಲ್ಲ ಆಗೈತೆ ಅಂತ ಹೇಳಿ ನನಗೆ ಅನುಮಾನ ಇತ್ತು. ಆದರೂ ನನಗೆ ನಾನು ಸರಿಯಾಗಿ ಪೀರಿಯಡ್ ಆಗ್ತಾ ಇರಲಿಲ್ಲ. ಯಾಕಂತಂದರೆ ನಾನು ಒಂದು 4-5 ತಿಂಗಳಿಗೆ ಆಗ್ತಿದ್ದು, ಹಂಗೆ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಯಾವಾಗ ಹಿಂಗಾಯಿತು ನನಗೆ ಯಾಕೋ ಒಂದು ಅನುಮಾನ ಬಂತು. ಅದಕ್ಕೇ ನಾನು ಬರೀ ಮಾತ್ರೆ ಕೊಡಿ, ನನಗೆ ಬೇಡ, ಏನು ಟೆಸ್ಟ್ ಮಾಡೋದು ಬೇಡ, ಏನು ಟೆಸ್ಟ್ ಮಾಡಬೇಡಿ ಅಂತ ಹೇಳಿ ಮಾತ್ರೆ ಇಂಜೆಕ್ಷನ್ ತೊಗೊಂಡು ಅದೇ ಬಂದ್ಬಿಟ್ಟೆ. ಮತ್ತೆ ನಮ್ಮ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ಯಾಕೆ ಬೇಕು ಅಂತ ಹೇಳಿ ಯಾಕೆ ಈ ರೀತಿ ಆಗೈತೆ ಸುಸಕ. ಇವಾಗ ಪ್ರೆಗ್ನೆಂಟ ನಾನು. ಮತ್ತೆ ನೋಡು, ಡಬಲ್ ಗಿರೆ ಬಂದೈತೆ. ಸಿಂಗಲ್ ಬಂದರೆ ನಾಟ್ ಪ್ರೆಗ್ನೆನ್ಸಿ, ಡಬಲ್ ಗಿರೆ ಬಂದರೆ ಪ್ರೆಗ್ನೆನ್ಸಿ ಅಂತ. ಇವಾಗ ನೋಡು, ನೀನು ಪ್ರೆಗ್ನೆಂಟ್ ಆಗಿದೆಯಾ ಕಣಿ. ಯಪ್ಪ, ಇಲ್ಲೇ ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗ್ಬಿಟ್ರೆ ಏನಿಲ್ಲ, ಮರ್ಯಾದೆ ಇರಲ್ಲ. ಅಯ್ಯಮ್ಮ, ಇಲ್ಲೋಡು, ಹಿಂಗೆಲ್ಲ ಮಾಡ್ಕೋಬೇಡ ಕಣೆ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ಇವಾಗ ನಿನಗೆ? ಯಪ್ಪ ದೇವ್ರೇ, ಎಲೇ ಇವಾಗ ನೋಡು, ಅವನಿಗೆ ಹೇಳು, ಫೋನ್ ಮಾಡಿಬಿಟ್ಟು ಯಶುಗೆ ಹಿಂಗೆ ಈ ರೀತಿ ಆಗೈತೆ ಅಂತ ಹೇಳಿ ಹೇಳು. ಅಯ್ಯೋ, ಅವನು ಫೋನ್ ರಿಸೀವ್ ಮಾಡ್ತಿಲ್ಲ. ನಾನು ರಾತ್ರಿಯಿಂದ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ಮಾಡಿ ಹೇಳೋಣ ಹೇಳೋಣ ಅಂತೇಳಿ. ಅವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮೆಸೇಜ್ ಮಾಡಿದೆ, ಅದಕ್ಕೇ ಮೆಸೇಜ್ ಮಾಡಬೇಡ, ನಮ್ಮಮ್ಮ ಬೈತಾರೆ ಅಂತ ಹೇಳಿ ಅವನು ರಿಪ್ಲೈ ಮಾಡಿದ್ದ. ಏನಾಗೈತೆ ಅಂತ ಗೊತ್ತಿಲ್ಲ ಅವನಿಗೆ. ಅವ್ರ ಅಮ್ಮ ಬೈದ್ರಂತೆ, ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಅವ್ನು ನನ್ನ ಜೊತೆ ಮಾತಾಡಲ್ಲ ಇನ್ಮೇಲಿಂದಾನೆ. ಅಯ್ಯೋ, ಏನಾಯ್ತಪ್ಪ? ಅಯ್ಯೋ ನನಗೆ ಅಪ್ಪ ಸುಸಕ್ಕ, ಇವಾಗ ಏನು ಮಾಡೋಣ ನಾನು? ಇಲ್ಲಡು, ಇವಾಗ ಸಡನ್ನಾಗಿ ನೀನು ಮಾತ್ರೆನೂ ತಗೊಳಕ್ಕಾಗಲ್ಲ. ಯಾಕಂತಂದರೆ ಅದು ಡಾಕ್ಟ್ರ್ ಹತ್ರ ಎಲ್ಲ ಟೆಸ್ಟ್ ಮಾಡಿಸ್ಬೇಕು. ಡಾಕ್ಟ್ರ್ ಹತ್ರ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ತಗೋಬೋದಾ ಅಂತ ಹೇಳಿ ಕೇಳಿ ಹೇಳಿ ಮಾತ್ರೆ ಎಲ್ಲ ತಗೋಬೇಕು. ನೀನು ಸಡನ್ನಾಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಬಕ್ಕೆ ಹೋದ್ರೆ ಹೇಳೋ ಸುಮ್ಮನೆ ತೊಂದರೆ ಆಗ್ಬಿಡುತ್ತೆ ಕಣೆ ಸುಪ್ಪಿ. ಅಯ್ಯೋ ದೇವ್ರೆ, ನನಗೆ ನಿನ್ನೆ ನೀನು ವಾಂತಿ ಮಾಡಿದಾಗಲೇ ನನಗೆ ಅನುಮಾನ ಬಂತು, ಇವಳು ಯಾಕಪ್ಪ ವಾಂತಿ ಮಾಡ್ತಾ ಇದ್ದಾಳೆ ಅಂತ. ನಿಜ, ನನಗೆ ತುಂಬ ಬೇಜಾರಾಯಿತು ಗೊತ್ತಾ. ಅಯ್ಯೋ, ನೀನು ಸುಮ್ಮನೆ ಕಾಲೇಜ್ಗಾದರೂ ಹೋಗ್ಬೋದಾಗಿತ್ತು. ಅಯ್ಯೋ ದೇವ್ರೆ, ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂತು. ಅಮ್ಮ, ಇವಾಗ ಹೆಂಗೆ ಮಾಡೋಣ? ಅಯ್ಯೋ, ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬರೋಣ. ಬತ್ತಿಯ ಸುಸಕ್ಕ, ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಂದ್ರೆ ಗೊತ್ತಾಗುತ್ತೆ. ಬತ್ತಿಯ ಹೋಗೋಣ ನೀನು ಅಮ್ಮ, ನಾನು ಸುಸಕ್ಕ ಎಲ್ಲ ಹೊರಗಡೆ ಹೋಗಿ ಬರ್ತೀವಿ, ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬರಬೇಕು ಅಂತ ಹೇಳಿ ಹೋಗೋಣ. ಕೇಳೋಣ, ಹೋಗ್ಬಿಟ್ಟು ಡಾಕ್ಟ್ರನ್ನ ಕೇಳ್ಕೊಂಡು ಬರೋಣ. ಪ್ಲೀಸ್ ಸುಸಕ್ಕ, ಬರ್ತೀಯ? ನನಗೆ ಇದೊಂದು ಸಹಾಯ ಮಾಡ್ತೀಯ ನೀನು? ಗೊತ್ತಿನಮ್ಮ. ನಾಳೆ ಹೊತ್ತಿನಾಗ ಏನಾರ ತೊಂದರೆ ಆದರೆ ಆಮೇಲೆ ನನ್ನ ಮುಂದಕ್ಕೆ ಹಾಕ್ತಾರೆ. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲನ ನಾನು ಕೇಳ್ತಾರೆ. ಇವಾಗಲೇ ಜನ ಎಲ್ಲನ ನಿಮ್ಮ ಮನೆಗೆ ಬಿಟ್ಕೊಂಡಿದ್ದೆ ಅಂತ ಹೇಳಿ ನನ್ನ ಬೈತಾರೆ. ಅದಕ್ಕೇನೆ ನನಗೆ ಭಯವಾಗ್ತೈತೆ ಕಣಮ್ಮ ತಾಯಿ. ಹಾಗೆಲ್ಲ ಏನು ತಿಳ್ಕೊಬೇಡಿ, ನಿಮ್ಮ ಮೇಲೆ ಏನು ಬರೋದಿಲ್ಲ, ನಿಮ್ಮ ಬಗ್ಗೆ ಏನು ಮಾತಾಡೋದಿಲ್ಲ, ಏನು ತಿಳ್ಕೊಳ್ಳೋದಿಲ್ಲ ನಾವು. ನಮ್ಮ ಅಪ್ಪ ನಮ್ಮ ಅಮ್ಮನೂ ಏನು ಮಾತಾಡೋದಿಲ್ಲ, ಏನು ತೊಂದರೆ ಆಗೋದಿಲ್ಲ ನಿಮಗೆ. ಪ್ಲೀಸ್ ನನ್ನ ಜೊತೆ ಬನ್ನಿ ಸುಸು ಅಕ್ಕ, ಶಾಪಿಂಗ್ ಹೋಗೋಣ. ಅಲ್ಲಿ ಸ್ವಲ್ಪ ಬಜಾರ್ ಹಾಕಿದಾರಂತೆ, ಬಜಾರ್ಗೆ ಹೋಗಿ ಬರ್ತೀವಿ ಅಮ್ಮ. ಅಲ್ಲಿ ಸೇಲ್ ಐತಂತೆ, ಸೇಲ್ಗೆ ಹೋಗಿ ಅದು ಇದು ನನ್ನ ಮೇಕಪ್ ಐಟಮ್ಗಳೆಲ್ಲ ಖಾಲಿ ಆಗಿದ್ದಾವೆ, ತರಬೇಕು ಅಂತ ಹೋಗೋಣ. ಯಪ್ಪ, ಇದೆಲ್ಲ ಟೆನ್ಷನ್ ಯಾಕಬೇಕಾಗಿತ್ತಪ್ಪ ನನಗೆ ಹಿಂಗೆ ಮಾಡ್ಕೊಳ್ಳೋದು? ಯಪ್ಪ ದೇವ್ರೆ, ಏನಪ್ಪ ಮಾಡಲಿ ಇವಾಗ? ಅಯ್ಯೋ ದೇವ, ಅಯ್ಯೋ ಇದೇನಪ್ಪ ಇದು ಹಿಂಗಾಯ್ತು? ಅಯ್ಯೋ ಅಯ್ಯಪ್ಪ. ಅಕ್ಕ, ಏನು ಮಾಡೋಣಕ್ಕ ಇವಾಗ? ಆ ಸ್ನೇಹನೇ ಎಷ್ಟೋ ವಾಸೆ. ಅಯ್ಯಪ್ಪ, ಅಯ್ಯೋ, ಅವಳು ಹೆಂಗೋ ಕಾಲೇಜ್ಗೆ ಹೋಗ್ಕೊಂಡು ಆರಾಮಾಗಿದ್ದಾಳೆ. ನಾನು ಹಂಗೆ ಇರ್ಬೋದಾಗಿತ್ತು. ಇದೆಲ್ಲ ಟೆನ್ಷನ್ ಯಾಕೆ ಬೇಕಾಗಿತ್ತಲ್ವ? ಅಯ್ಯೋ, ನನಗೆ ಏನು ಮಾಡೋಣ ಅನ್ನಿಸ್ತೈತೆ. ಪ್ಲೀಸ್ ಅಕ್ಕ, ನೀನೇ ನನಗೇನಾದರೂ ಎಲ್ಪ್ ಮಾಡಬೇಕು. ಮಾಡ್ತೀನಿ. ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೂ ಕೇಳ್ತಾರೆ ಗೊತ್ತಾ, ಮದುವೆ ಆಗಿದೆಯಾ ಎಲ್ಲ ಕೇಳ್ತಾರೆ. ಏನು ಮಾಡ್ತೀಯ ಅವಾಗ? ಮದುವೆ ಆಗೈತೆ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತೀಯ ಹೇಳು ಡಾಕ್ಟ್ರ್ ಹತ್ರ? ಮತ್ತು ಅವರು ಬೈತಾರೆ ಮದುವೆ ಆಗಿಲ್ಲ ಅಂತಂದರೆ. ಮದುವೆಗಿನ ಮುಂಚೆ ಈ ರೀತಿ ಹೆಣ್ಮಕ್ಳು ಬೈಗೆಟ್ಟು ಕೂತ್ಕೋಬಾರ್ದು. ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಹೆಣ್ಮಕ್ಳು ಮುಂದೆ ಎಷ್ಟು ಕಷ್ಟ ಅಂತ ಹೇಳಿ ಚೆನ್ನಾಗಿ ಬೈದು ಬಿಡ್ತಾರೆ ಡಾಕ್ಟ್ರು, ಚೆಂದಾಗಿ ಬೈತಾರೆ. ಡಾಕ್ಟ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಈ ವಿಷಯ ನಿನಗೇನು ಮದುವೆ ಆಗಿಲ್ಲ, ಹಿಂಗೆ ಈ ರೀತಿ ಪ್ರೆಗ್ನೆನ್ಸಿ ಆಗಿಬಿಟ್ಟಿದೆಯಾ ಮದುವೆಗಿನ ಮುಂಚೆ ಅಂತ ಹೇಳಿ ಏನಾದ್ರು ಗೊತ್ತಾಗ್ಬಿಟ್ರೆ ಡಾಕ್ಟ್ರಿಗೆ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ಯಪ್ಪ, ಅಷ್ಟಿಷ್ಟು ಭಯ ಅಲ್ಲ ಡಾಕ್ಟ್ರು. ಸೇಫ್ಟಿ ಎಲ್ಲ ಇದ್ದಾವೆ, ಸೇಫ್ಟಿ ಎಲ್ಲ ಯೂಸ್ ಮಾಡಬೇಕು. ಮದುವೆಗಿನ ಮುಂಚೆ ಹೆಣ್ಮಕ್ಳು ಈ ರೀತಿ ತಪ್ಪು ಮಾಡಬಾರ್ದು ಅಂತ ಬೈದು ಬಿಡ್ತಾರೆ. ಚೆಂದಾಗಿ ಬೈದು ಬಿಡ್ತಾರೆ ಗೊತ್ತಾ. ನಿನಗೆ ಅದು ಅರ್ಥ ಆಗಲ್ಲ ಹೇಳಿದ್ರೆ. ಡಾಕ್ಟ್ರ್ ಹೆಂಗೆ ಬೈತಾರೆ. ಹೋಗಿ ಹೋಗಿ ಇಂಥ ಕೆಲಸ ಮಾಡ್ಕೊಬಿಟ್ಟಿದ್ಯಲ್ಲ ಸುಪ್ಪಿ ನೀನು.
ಅಯ್ಯೋ ಏನೋ ಮಾತಾಡ್ಕೊಂಡು ಫೋನಲ್ಲಿ ಆರಾಮಾಗಿ ನಗ್ತಾ ನಲಿತಾ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ಬೇಕಷ್ಟೇನೆ. ಇಲ್ಲಿ ನೋಡಿ ಹಿಂಗೆಲ್ಲ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ನಿನ್ನ ಜೀವನ ಹಾಳಾಗುತ್ತೆ. ನಾಳೆ ಹೊತ್ನಾಗ ಮದುವೆ ಮಾಡ್ಕೊಂಬರ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಮಾಡ್ಕೊಳ್ಳೋದಿಲ್ಲ. ಇದೇನು ಅವನೇ ಅಲ್ಲ ಮದುವೆ ಮಾಡ್ಕೊಳ್ಳೋದು, ಅದಕ್ಕೇನೆ ಅವನು ಕೇಳು. ಇವಾಗ ಮದುವೆ ಆಗ್ಬಿಡು ಅಂತ ಹೇಳಿ ಮದುವೆ ಆಗು ಅಂತ ಹೇಳು ಸುಮ್ಮನೆ. ಮದುವೆ ಆಗ್ಬಿಡ್ರಿ, ಯಾವುದು ಸಮಸ್ಯೆ ಇರಲ್ಲ. ಇವಾಗ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲರೂ ಇನ್ನೊಂದ್ಸತಿ ಟೆಸ್ಟ್ ಮಾಡಿಸ್ಬಿಟ್ಟು ಅದಲ್ಲಿ ನೋಡೋಣ ಇದು ಏನು ಸುಳ್ಳು ನಿಜವೋ. ಇದ್ರಾಗ ಒಂದೊಂದ್ಸಡಿ ಸುಳ್ಳು ಬರುತ್ತಂತೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಎಲ್ಲ ಹೇಳ್ತಾರೆ ಇದ್ರಾಗ ಒಂದೊಂದ್ಸತಿ. ನನಗೆ ಹಂಗೆ ಅವಾಗ ಒಂದ್ಸತಿ ಆಗಿತ್ತಾ, ಅರ್ಕ ಬರ್ಕ ಬಂದಿತ್ತು, ಫುಲ್ಲು ರೆಡ್ ಮಾರ್ಕ್ ಬಂದರೆ ಮಾತ್ರ ನನಗೆ ಅವಾಗ ಅರ್ಕ ಬರ್ಕ ಬಂದಿತ್ತು. ತಿರುಗಿ ಹಂಗಾನ ಅವಾಗ ನಾನು ಪ್ರೆಗ್ನೆಂಟ್ ಅಲ್ಲ ಅಂತೇಳಿ ಡಾಕ್ಟ್ರ್ ಹೇಳಿ ಅರ್ಗ ಬರ್ಕ ಬರಬಾರ್ದು, ಫುಲ್ಲಿಗೆ ಹಿಂಗೆ ರೆಡ್ ಬರಬೇಕು. ಫುಲ್ಲು ರೆಡ್ ಬಂದವೆ ನೋಡೋಣ ಅದೇಳಿ. ನನಗೆ ಅವಾಗ ಒಂದು ರೆಡ್ ಬಂದಿತ್ತು, ಇನ್ನೊಂದು ಅರ್ಗ ಬರ್ಗ ಬಂದಿತ್ತು. ಫುಲ್ಲು ರೆಡ್ ಬಂದರೆ ಮಾತ್ರ 2 ಪ್ರೆಗ್ನೆನ್ಸಿ ಅಂತ, ಇನ್ನೆರಡು ರೆಡ್ ಬಂದಿದ್ದಾವೆ. ಇವೆರಡೂ ರೆಡ್ಗಿರೇ ಬರ್ತವೆ. ಇದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಇದು ಕಿಟ್ಟು. ನಾನು ಅದಕ್ಕೆ ಹೇಳಲಿಲ್ವೇ ದೇವ್ರೆ ಎಲ್ಲ ಮಾಡ್ಕೋಬೇಡ ಅಂತೇಳಿ. ಎಷ್ಟು ಹೇಳಿದ್ರು ಹಿಂಗೆ ಮಾಡ್ಕೊಂಡಿದ್ಯಲ್ಲ, ಇವಾಗ ಹೆಂಗೆ ಮಾಡ್ತೀಯ ಹೇಳು ನೀನು? ನೀವು ಏನು ಮಾಡಬೇಕು ಕಣಕ್ಕ ಒಂದು ಗೊತ್ತಾಗ್ತಿಲ್ಲ ನನಗೆ. ಏನು ಮಾಡಬೇಕು ಯಪ್ಪ? ನಮ್ಮಮ್ಮಗೆ ಏನೋ ಈ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ಸುಸಕ್ಕ. ಯಪ್ಪ ಏನು ಮಾಡೋದು? ನಮ್ಮಮ್ಮ ಏನಿಲ್ಲ ಇವಾಗ ಚೆನ್ನಾಗಿ ಹೊಡೆದ್ಬಿಡುತ್ತೆ. ಇವಾಗ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡೈತೆ, ಏನೋ ಒಂಥರ ನನ್ನ ಮೇಲೆ ಇವಾಗ ಪ್ರೀತಿ ಇಟ್ಕೊಂಡೈತೆ. ಏನೋ ಈ ವಿಷಯ ಗೊತ್ತಾಗ್ಬಿಟ್ರೆ ಹೆಂಗೆ ಮಾಡೋದು? ಅಲ್ಲ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನನಗೆ ಮದುವೆ ಆಗೈತೆ ಅಂತ ಕೇಳೋಣ. ಮದುವೆ ಆಗೈತೆ ಅಂತ ಹೇಳಿ ನಾನು ಹಿಂಗೆ ಅಲ್ಲೇ ನನಗೆ 2 ಮಕ್ಕಳಿದ್ದಾರೆ, ಇನ್ನು ಸದ್ಯಕ್ಕೆ ಈಗಲೇ ಬೇಡ ಅಂತ ಹೇಳಿ ತಗೊಳ್ತಾ ಇದೀವಿ ಅಂತ ಕೇಳೋಣ. ಡಾಕ್ಟ್ರ್ ಹತ್ರ ಕೇಳೋಣ, ನನಗೆ ಮದುವೆ ಆಗೈತೆ ಅಂತ ಹೇಳೋಣ. ಸುಪ್ಪಿ ನೀನು ಸುಳ್ಳು ಹೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗೋದಿಲ್ಲ ಅಂತ ಅನ್ಕೋಬೇಡ, ಎಲ್ಲ ಗೊತ್ತಾಗುತ್ತೆ. ಆಧಾರ್ ಕಾರ್ಡ್ ಕೇಳ್ತಾರೆ, ಎಲ್ಲಮ್ಮ ನಿನ್ನ ಗಂಡಂದು ಆಧಾರ್ ಕಾರ್ಡ್ ಕೊಡು, ನಿನ್ನ ಗಂಡನ ಕರ್ಕೊಂಬ, ಅವ್ರಿಗೂ ಕೇಳಬೇಕು. ಮತ್ತು ಅವರು ಬಂದು ನೀವು ಹೆಂಗೆ ಮಾತ್ರೆ ಕೊಟ್ರಿ, ಇಂಥ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ ಅಂತ ನಮ್ಮ ಮೇಲೆ ಗಲಾಟೆ ಮಾಡಿದ್ರೆ, ನಮಗೆ ಮಕ್ಕಳು ಬೇಕಾಗಿತ್ತು ಅಂತ ಗಲಾಟೆ ಮಾಡಿದರೆ ಆಮೇಲೆ ಏನು ಮಾಡಲಿ ಅಂತಾರೆ. ನಿನ್ನ ಗಂಡಂದು ಆಧಾರ್ ಕಾರ್ಡ್ ತಗೊಂಬ, ನಿನ್ನ ಗಂಡನ ಕರ್ಕೊಂಡು ಬಾ ಅಂತ ಕೇಳ್ತಾರೆ ಅವರು. ಅಯ್ಯೋ ಡಾಕ್ಟ್ರು ನೀನು ಈ ರೀತಿ ಎಲ್ಲ ಮಾಡ್ಕೋಬೇಡ ಪ್ಲೀಸ್. ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಮುಂದೆ ಎಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಗೊತ್ತಾ? ಇವಾಗ ನೋಡು ನನ್ನ ಜೀವನ ಹಾಳು ಮಾಡ್ಕೊಂಡಿಲ್ವಾ? ಇವಾಗ ಅವನಿಗೆ ಫೋನ್ ಮಾಡಿ ಹೇಳು, ಅವನಿಗೆ ಎಷ್ಟು ನನ್ನ ಮಗನಿಗೆ ಅಲ್ಕ ಇಂಥ ಕೆಲಸ ಮಾಡಿ ಇವಾಗ ಫೋನ್ ಮಾಡಬೇಡ ಅಂತ ಹೇಳೋನಿಗೆ. ನನ್ನ ಕಾಲೇಜ್ಗೆ ಓದ್ಕೊಂಡು ಹೆಂಗೋ ಚೆನ್ನಾಗಿರ್ತಿದ್ನಪ್ಪ, ಮನೆಗೆ ಇತ್ಕೊಂಡು ಇಂಥ ಕೆಲಸ ಮಾಡಿಕೊಂಡೆ. ಅಯ್ಯೋ ದೇವ್ರೆ, ಇವಾಗ ಏನಪ್ಪ ಇದು ಹಿಂಗಾಯ್ತು ಅನ್ನಂಗೆ ಆಗ್ತೈತೆ. ನನ್ನ ಕಾಲೇಜ್ಗೆ ಹೋಗಿದ್ರು ಹೋಗ್ಬೋದಾಗಿತ್ತು, ಹೋಗಿದ್ರು ಹೋಗ್ಬೋದಾಗಿತ್ತು, ಓದಬೇಕಾಗಿತ್ತು ನಾನು ಅಂತ ಅನ್ನಿಸ್ತೈತೆ. ಅಯ್ಯೋ ದೇವೇ, ಅಯ್ಯೋ ಏನಪ್ಪ ಆಯಿತು ದೇವ್ರೇ? ಏನಾಗಿಲ್ಲ. ಇವಾಗ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಮಾತ್ರೆ ಗೀತ್ರೆ ಏನಾದರೂ ತೊಗೋಬೇಕಷ್ಟೇ. ಮಾತ್ರೆ ತೊಗೊಂಡ್ರೇ ಸರಿ ಹೋಗೋದು. ಇಲ್ಲ ಅಂತಂದರೆ ಅವ್ನು ಮದುವೆ ಆಗ್ಬಿಡು. ಮದುವೆ ಆದರೆ ಯಾವುದೂ ಇರೋದಿಲ್ಲ. ಐಶನ್ ಮದುವೆ ಆಗು. ನಿಮ್ಮ ಅಮ್ಮನಿಗೂ ಅವ್ರ ಅಮ್ಮನಿಗೂ ಮುಂಚೆ ಆಗೋದೇ ಇಲ್ಲ. ಇವಾಗ ಹೆಂಗೆ ಮಾಡಬೇಕು ಏನೋ? ಹೋಗಿ ನೀನು ಅಂಥವ್ರನ್ನ ಇಷ್ಟಪಟ್ಟಿದೀಯಾ? ಅಯ್ಯಪ್ಪ ಇದೊಳ್ಳೆ ಸವಾಸ ಆತಲ್ಲಮ್ಮ. ಈಗ ಇದೊಂದು ತಲೆನೋವು ಆಯಿತು, ಯಾರ ಹತ್ರನೂ ಈಗ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಯ್ಯೋ ಯಾವ ಮಕ್ಕ ಇಟ್ಕೊಂಡು ಯಾರು ತಗೊಳ್ಳೋಣ? ಅಯ್ಯಪ್ಪ ನನಗೆ ಇದೊಳ್ಳೆ ಸಮಸ್ಯೆ ಆತಲ್ಲ. ಬಾರಕ್ಕ ಪ್ಲೀಸ್ ಬಾರಕ್ಕ, ಹೋಗಿ ಬರೋಣ ಹಾಸ್ಪಿಟ್ಲಿಗೆ ಬಾ. ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಬೇಗ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ. ಡಾಕ್ಟ್ರ್ ಏನು ಹೇಳ್ತಾರೆ ಕೇಳೋಣ ಬಾ, ಹೋಗೋಣ. ಬಾ ಅಂತಾಯಿ ಕರ್ಕೊಂಡು ಹೋಗಿ ಇನ್ನೇನು ಮಾಡೋಣ? ಮದುವೆಗಿನ ಮುಂಚೆ ಹಿಂಗೆ ಮಾಡ್ಕೊಂಡು ಒಟ್ಟುನು ಅಯ್ಯಪ್ಪ ಬೈತಾರಲ್ಲನ. ಡಾಕ್ಟ್ರು ಕೇಳ್ತಾರೆ ಅಮ್ಮ, ಏನು ಹೇಳ್ಬೇಕೋ ಏನೋ. ಬಾ ಹೋಗೋಣ. ಸೊಪ್ಪಿ ಇವಾಗ ಪ್ರೆಗ್ನೆಂಟು. ಅಯ್ಯೋ ಶಿವನೇ, ಯಾಕೋ ಅವಳು 4-5 ತಿಂಗಳು ಪೀರಿಯಡ್ ಆಗಲ್ಲ ಹಂಗೆ ಅಂತ ತಿಳ್ಕೊಬಿಟ್ಟಿದ್ದಾಳೆ. ಯಾಕೋ ಬಿಡು ಅಂತ ಹೇಳಿ ಅದು ಇವಾಗ ಈ ರೀತಿ ಪ್ರೆಗ್ನೆಂಟ್ ಅಂತ ತೋರಿಸ್ತಾ ಐತೆ ಈ ಕಿಟ್ಟಲ್ಲಿ. ಅದು ಎಷ್ಟು ತಿಂಗಳಾಗೈತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ಏನಪ್ಪ ಇದು ಹಿಂಗಾಯ್ತು ಅನ್ನಿಸ್ತೈತೆ. ಅಯ್ಯೋ ದೇವ್ರೆ, ಇವಾಗ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯಪ್ಪ ಹೆಣ್ಮಕ್ಳು ಸರಿಯಾಗಿದ್ದರೆ ಮಾತ್ರ, ಇಲ್ಲ ಅಂತಂದರೆ ನೋಡ್ರಿ ಈ ರೀತಿ ಸಮಸ್ಯೆಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಈ ಥರ ಎಲ್ಲನ ನಡೀತಾ ಇದ್ದಾವೆ. ತುಂಬ ಇಂಥವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದ್ದಾವೆ. ದಯವಿಟ್ಟು ಹೆಣ್ಮಕ್ಳು ಸ್ವಲ್ಪ ಮದುವೆಗಿನ ಮುಂಚೆ ಹುಷಾರಾಗಿರಬೇಕು. ಈ ರೀತಿ ಎಲ್ಲ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇರೋದಷ್ಟೇ, ಬೇರೆ ಯಾವುದೇ ಕಾರಣ ಇಲ್ಲ. ಇದು ಈ ಹುಡುಗಿ ಪಾಪ ನೋಡಿ ಹೆಂಗೆ ಇವಾಗ ಹಿಂಗೆ ಮಾಡ್ಕೊಬಿಟ್ಟಿದ್ದಾಳೆ. ಅವ್ನು ನೋಡಿದ್ರೆ ನನಗೆ ಫೋನ್ ಮಾಡಬೇಡ, ಮೆಸೇಜ್ ಮಾಡಬೇಡ ಅಂತ ಹೇಳಿದಾನೆ ಯಶು. ನೋಡು ಎಷ್ಟು ಕಷ್ಟ ಇವಾಗ. ಅಯ್ಯೋ ದೇವ್ರೆ, ಯಾವ ರೀತಿ ಆಗೋಯ್ತು ಯಪ್ಪ. ನನಗಂತೂ ತುಂಬ ಬೇಜಾರಾಗ್ತೈತೆ. ಹಾಸ್ಪಿಟ್ಲಿಗೆ ಹೋಗೋಣ ಬಾರಕ್ಕ ಅಂತವಳೆ. ಏನು ಮಾಡಬೇಕು ಏನೋ ನೋಡ್ತಾ ಇದ್ದೀನಿ. ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.